ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಅಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಸ್ಟಾರ್ಟಿಂಗ್ ನನ್ನನ್ನು ತೋರಿಸ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಇಷ್ಟೊತ್ತಾಗ್ಲೇ ಅರ್ಥ ಆಗಿರುತ್ತೆ ಎಲ್ಲೋ ಹೊರಟಿದ್ದೀನಿ ಅಂತ. ಸೊ ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ನಾನು ನನ್ನ ಮಗಳು ತುಂಬಾ ಚಳಿ ಚಳಿ ಇದೆ, ಆದ್ರೂ ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಂತ ಹೊರಟಿದೀವಿ. ಸಂಜೆ 7 ಕಾಲ ಆಗಿದೆ. ಇದು ನಮ್ಮ ಸ್ಯಾಟರ್ಡೇ ರೂಟೀನ್. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ನನ್ನ ಮೆಂಟಾಲಿಟಿ ಹೇಗೆ ಅಂದ್ರೆ ಎಲ್ಲೋ ಇರೋಂತ ದೇವಸ್ಥಾನ ದೇವ್ರನ್ನ ಯಾಕೆ ನೋಡ್ಬೇಕು, ಮನೇಲೆ ದೇವ್ರ ಮನೆ ಇದೆಯಲ್ವಾ, ಇಲ್ಲೇ ಪೂಜೆ ಮಾಡಿದ್ರೆ ಇಲ್ಲೇ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ಸಾಕಲ್ವಾ ಅನ್ನೋ ತರ ಇತ್ತು. ಆದ್ರೆ ಇದನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿತ್ತು ನಮ್ಮ ತಾಯಿ. ಅಂಡ್ ಕೋರ್ಸ್ ನನ್ನ ಓರ್ಗಿತಿ ಕೂಡ, ಯಾಕಂದ್ರೆ ಅವ್ರ ಜೊತೆ ನಾನು ತುಂಬಾ ಟೆಂಪಲ್ಗೆ ಹೋಗ್ತೀನಿ. ಅವ್ರ ಹೆಸರು ಮಾಲಾ ಅಂತ. ಹಾಗಾಗಿ ಸ್ಯಾಟರ್ಡೇ ಈ ಟ್ರೆಂಡ್ ಸೆಟ್ ಮಾಡಿದ್ದು ನಮ್ಮ ತಾಯಿಯವ್ರಿಗೂ. ಇದು ಕೂಡ ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಯೂಶಲಿ ವಾರ ಪೂರ್ತಿ ಕೆಲಸ, ಸ್ಕೂಲ್ ಅದು ಇದು ಅಂತ ಬ್ಯುಸಿ ಇರ್ತೀವಿ. ಸ್ಯಾಟರ್ಡೇ ನಮಗೋಸ್ಕರ ಟೈಮ್ ಕೊಡಬೇಕು. ಅಟ್ಲೀಸ್ಟ್ ಶನಿವಾರದ ತಾನ ದೇವಸ್ಥಾನಕ್ಕೆ ಹೋಗಿ ಎಲ್ಲ ನಾವು ಹೊರಗಡೆ ಹೋಗಿ ಸೊ ದಟ್ ನಿಮಗೂ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ ಎಲ್ಲ ಹೇಳಿದ್ರು. ಹಾಗಾಗಿ ನಮ್ಮನೆಯಿಂದ ಚಿಕ್ಕಪೇಟೆ ಸರ್ಕಲ್ಗೆ ಎವ್ರಿ ಸ್ಯಾಟರ್ಡೇಸ್ ಹೋಗಿ ಅಲ್ಲಿರೋ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತೀವಿ. ಇವತ್ತು ಫಸ್ಟ್ ನಾವು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿತ್ತು. ಅಲ್ಲಿ ಕಲ್ಯಾಣೋತ್ಸವ ಏನೋ ನಡೀತಾ ಇತ್ತು, ಹಾಗಾಗಿ ನಮಗೆ ದೇವ್ರ ದರ್ಶನ ಆಗಲಿಲ್ಲ. ಬಟ್ ಪರವಾಗಿಲ್ಲ. ಮತ್ತೆ ಹಾಗೆ ಮುಂದಕ್ಕೆ ಬಂದರೆ ಚಿಕ್ಕಪೇಟೆ ಸರ್ಕಲಲ್ಲಿ ನಮಗೆ ಕಾಳಿಕಾಂಬ ದೇವಸ್ಥಾನ ಸಿಗುತ್ತೆ. ಸೊ ಕಾಳಿಕಾಂಬ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಯೂಶಲಿ ತುಂಬ ಜನ ಕಡಿಮೆ ಇರೋರು, ಬಟ್ ಇವತ್ತು ತುಂಬ ಜನ ಇದ್ರು. ಇಲ್ಲಿ ಏನೋ ಆರತಿ ಮಾಡ್ತಾ ಇದ್ರು. ಒಂದು ಫ್ಯಾಮಿಲಿ ಇಲ್ಲಿ ಪೂಜೆಗೆ ಅರೇಂಜ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಇಲ್ಲಿ ನೋಡಿ ಇವರ ಆರತಿಗೆ ಎಲ್ಲ ಅರೇಂಜ್ ಮಾಡಿಕೊಂಡು ಎಲ್ಲ ಭಕ್ತಾದಿಗಳಿಗೆ ಆರತಿ ತಟ್ಟೆ ಕೊಟ್ಟು ಆರತಿ ಮಾಡಿ ಅಂದರು. ಸೊ ನಮಗೂ ಆ ಪುಣ್ಯ ಸಿಕ್ತು, ಅಮ್ಮನಿಗೆ ಆರತಿ ಮಾಡುವಂಥ ಪುಣ್ಯ. ಹಾಗಾಗಿ ನಾನು ನನ್ನ ಮಗಳು ಆರತಿ ಮಾಡಿ ಆ್ಯಂಡ್ ಕೈ ತುಂಬ ಪ್ಲೇಟ್ ತುಂಬ ಪ್ರಸಾದ ಕೊಟ್ಟರು. ಅದನ್ನ ನಮ್ಮ ಅಂಗಡಿಲಿ, ಇಲ್ಲೇ ನಮ್ಮ ಚಿಕ್ಕಪೇಟೆ ಸರ್ಕಲ್ ಅಲ್ಲೇ ನಮ್ಮ ಅಂಗಡಿ ಇರೋದು, ಅಲ್ಲಿಗೆ ಬಂದು ಪ್ರಸಾದನ ನನ್ನ ಹಸ್ಬೆಂಡ್ಗೂ ಶೇರ್ ಮಾಡಿ ಇಲ್ಲಿ ಎದುರುಗಡೆ ಇರೋ ದೇವಸ್ಥಾನ ಒಳಗಡೆ ಬಂದ್ವಿ. ಫಸ್ಟ್ ನಮ್ಮ ಬಾಸ್ನ ಇಲ್ಲಿ ಚಿಕ್ಕಪೇಟೆ ಸರ್ಕಲ್ ಅಲ್ಲಿ ಇರುವಂತ ದೇವಸ್ಥಾನದಲ್ಲಿ ನಮ್ಮ ಬಾಸ್ ದರ್ಶನ ಮಾಡಿಕೊಂಡು ಇಲ್ಲೊಂದು ಸ್ವಲ್ಪ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಗ್ರಾಟಿಟ್ಯೂಡ್ ಹೇಳಿ ಇಲ್ಲಿಂದ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೊರಟ್ವಿ. ಇದು ಕೂಡ ತುಂಬಾ ಫೇಮಸ್ ದೇವಸ್ಥಾನ ನಮ್ಮ ಚಿಕ್ಕಪೇಟೆ ಸರ್ಕಲ್ ಅಲ್ಲಿ. ಈಗ ನಾವು ಹೋಗ್ತಾ ಇರೋದು, ಈಗಾಗಲೇ ನಿಮಗೆ ನಮ್ಮ ತುಮಕೂರಲ್ಲಿ ಒಂದು ದೊಡ್ಡ ಆರ್ಚ್ ಇರೋದು, ಆಂಜನೇಯನ್ ಸ್ಟ್ಯಾಚ್ಯೂ ಇರೋದು ನನ್ನ ವಿಡಿಯೋಲ್ಲೂ ತೋರಿಸಿದ್ದೀನಿ. ಹಾಗೆ ದಿಸ್ ಇಸ್ ಕ್ವೈಟ್ ಫೇಮಸ್ ಕೂಡ. ಇದು ಶ್ರೀ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸ್ಯಾಟರ್ಡೇಸ್ ಅಂತೂ ಕಾಲಿಡೋ ಜಾಗ ಇರೋದಿಲ್ಲ. ಹಾಗಾಗಿ ನಾವು ಫಸ್ಟ್ ಈ ದೇವಸ್ಥಾನಕ್ಕೆ ಬಂದ್ರೆ ನಮ್ಮ ಬಾಸ್ನ ನಾವು ನೋಡಕ್ ಹೋಗಲ್ಲ, ಯಾಕಂದ್ರೆ ಫಸ್ಟ್ ನಾವು ನೋಡ್ಬೇಕಾಗಿರೋದು ನಮ್ಮ ಗಣಪತಿನ. ಹಾಗಾಗಿ ಈ ದೇವಸ್ಥಾನ ಅಪೋಸಿಟ್ ಅಲ್ಲೇ ನಮ್ಗೆ ಒಂದು ದೇವಸ್ಥಾನ ಇದೆ, ಪಂಚಮುಖಿ ಗಣಪತಿ. ಸೊ ಫಸ್ಟ್ ಬಾಸ್ಗೆ ಆಮೇಲೆ ಹಾಯ್ ಹೇಳ್ತೀನಿ, ಗ್ರಾಟಿಟ್ಯೂಡ್ ಹೇಳ್ತೀನಿ ಅಂತ ಹೇಳ್ಕೊಂಡು ಈ ಕಡೆ ಬಂದ್ರೆ ನೋಡಿ, ಇಲ್ಲಿ ನಮ್ಗೆ ಪಂಚಮುಖಿ ಗಣಪತಿ ಇಟ್ಟಿದ್ದಾರೆ. ಇಲ್ಲಿ ಒಂದ್ ಸ್ವಲ್ಪ ಹೊತ್ತು ದೇವ್ರಿಗೆ ಥ್ಯಾಂಕ್ಸ್ ಹೇಳಿ, ಗ್ರಾಟಿಟ್ಯೂಡ್ ಹೇಳಿ, ಮಂಗಳಾರತಿ ತಗೊಂಡು ತೀರ್ಥ ಹೂವು ಎಲ್ಲ ತಗೊಂಡು ಈ ಕಡೆ ಬಂದ್ರೆ ಇಲ್ಲಿ ದೊಡ್ಡ ಅರಳಿ ಮರ ಇದೆ, ತುಳಸಿ ಕಟ್ಟೆ ಇದೆ. ಸೊ ಈ ಅರಳಿ ಮರಗೆ ಒಂದು 9 ರೌಂಡ್ ನಾನು ನನ್ನ ಮಗಳು ಹಾಕ್ತೀವಿ. ಏನೋ ಮಮ್ಮಿ ಹೇಳ್ಕೊಟ್ರು ಇವೆಲ್ಲ. ಹಾಗಾಗಿ ಯಾವಾಗೋ ಒಂದ್ಸತಿ ಹೋಗ್ತಾ ಇದ್ದಿದ್ದನ್ನ ಎವ್ರಿ ಸ್ಯಾಟರ್ಡೆ ತಪ್ಪದಂಗೆ ನಾವಿಲ್ಲಿ ಬರೋದು ರೂಢಿ ಮಾಡ್ಕೊಂಡಿದೀವಿ. ಹಾಗೆ ಇಲ್ಲಿ ನಾಗರ ಕಲ್ಲಿದೆ, ಇದಕ್ಕೊಂದಷ್ಟು ನಮಸ್ಕಾರ ಮಾಡಿ ಈಗೇನು ಇಲ್ಲಿ ಮುಂದೆ ಬಂದ್ರೆ ನಮ್ಗೆ ನವಗ್ರಹ ಕಾಣಿಸುತ್ತೆ. ಇಲ್ಲಿ ಅಷ್ಟೇ ಇದ್ರೊಳಗಡೆನು ಒಂದು 9 ರೌಂಡ್ ಹೊಡೆದು ಮತ್ತೆ ಇಲ್ಲಿ ಬನ್ನಿ ಮರ ಎಲ್ಲ ಇದೆ. ಸೊ ಮತ್ತೆ ಇನ್ನೊಂದು 3 ರೌಂಡು ಇಡೀ ದೇವಸ್ಥಾನ ಕಟ್ಟೆ ಎಲ್ಲ ರೌಂಡ್ ಹೊಡ್ಕೊಂಡು ಆಮೇಲೆ ನಮ್ಮ ಮೇನ್ ಆಂಜನೇಯನ್ ದೇವಸ್ಥಾನ ಒಳಗಡೆ ಹೋಗ್ತೀವಿ. ನಾನು ಹೇಳ್ದಂಗೆ ಈ ತುಮಕೂರಲ್ಲಿ ತುಂಬಾ ಫೇಮಸ್ ಆಗಿರುವಂತ ದೇವಸ್ಥಾನ. ಸ್ಯಾಟರ್ಡೇಸ್ ಮಾತ್ರ ತುಂಬಾ ಜನ ಬರ್ತಾರೆ ನಮ್ಮ ಬಾಸನ್ ನೋಡಕ್ಕೆ, ತುಂಬಾ ಭಕ್ತಾದಿಗಳು. ಅಫ್ಕೋರ್ಸ್ ನೀವು ಕೂಡ ಈ ಶಿರಾ ಗೇಟ್ ಕಡೆ ಹೋಗ್ತಾ ಇದ್ರೆ ಅಥವಾ ಈ ಅಮ್ಮಣ್ಣಿ ಕೆರೆ ಪಾರ್ಕ್ ಇದೆಯಲ್ಲ, ಅಲ್ಲಿ ನೀವೇನ ಬಂದ್ರೆ ಎದುರುಗಡೆ ಕಾಣಿಸೋದೆ ಶ್ರೀ ಕೋಟೆ ಆಂಜನೇಯ ದೇವಸ್ಥಾನ. ನಿಮ್ಗೇನಾನ ಈ ಕಡೆ ಬಂದಾಗ ಚಾನ್ಸ್ ಸಿಕ್ಕಿದ್ರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಹೋಗೋದು ಮರಿಬೇಡಿ. ಬಿಕಾಸ್ ನಮ್ಮ ಬಾಸ್ನ ದರ್ಶನ ಮಾಡ್ಕೊಂಡು ಹೋಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಇದು ನಮ್ಮ ಬಾಸ್ ಒಳಗಡೆ ಇರುವಂತ ಮೂರ್ತಿ. ಆಕ್ಚುಲಿ ಇದು ಯಾವಾಗನ ಫಂಕ್ಷನ್ಗಳಿದ್ರೆ ರೆಡಿ ಮಾಡುವಂಥದ್ದು. ನಮ್ಮ ಬಾಸ್ನ ನೋಡಿ ಹೇಗೆ ರೆಡಿ ಮಾಡಿದ್ದಾರೆ. ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು, ಅರ್ಚನೆ ಎಲ್ಲ ಮಾಡಿಸ್ಕೊಂಡು, ಮಂಗಳಾರತಿ ತಗೊಂಡು, ತೀರ್ಥ ತಗೊಂಡು ನಮ್ಮ ಬಾಸ್ಗೆ ಥ್ಯಾಂಕ್ಸ್ ಹೇಳಿ 3 ಸತಿ ಪ್ರದಕ್ಷಿಣೆ ಮಾಡಿಕೊಂಡು ಇಲ್ಲಿ ಕುತ್ಕೊಂಡು ಒಂದು 10 ನಿಮಿಷ ಮೆಡಿಟೇಷನ್ ಥರ ನಮ್ಮ ಬಾಸ್ನ ನೋಡಿಕೊಂಡು ಕಣ್ ತುಂಬಿಸ್ಕೊಂಡು ಹೊರಡ್ತೀವಿ. ಇಡೀ ವಾರದ ಸ್ಟ್ರೆಸ್ ಎಲ್ಲ ಹೋಗುತ್ತೆ, ಹಾಗೆ ಕಂಪ್ಲೀಟ್ ಮೈಂಡ್ ಬಾಡಿ ಎಲ್ಲ ರಿಫ್ರೆಶ್ ಆಗುತ್ತೆ. ಹಾಗೆ
ವಾಪಸ್ ಹೇಗೂ ಬಂದಿದ್ದೀವಿ, ಹಾಗೆ ಮನೆಗೆ ಹೋಗೋದಿಲ್ಲ. ಯೂಶಲಿ ಎವ್ರಿ ವೀಕ್ ಬಂದರೆ ಇಲ್ಲಿ ನಮ್ಮ ತುಮಕೂರಲ್ಲಿ ತುಂಬ ಫೇಮಸ್ ಆಗಿರುವಂಥ ಗಣೇಶ ಹೋಟೆಲ್ ಇದೆ. ಅಲ್ಲಿ ಈ ದೋಸೆ ಅಂದರೆ ಸಖತ್ತು ಫೇಮಸ್ ಆ ಹೋಟ್ಲಲ್ಲಿ. ಮಸಾಲೆ ದೋಸೆ, ಸೆಟ್ ದೋಸೆ ಎಲ್ಲ ಇದೆ. ಸೊ ಅಲ್ಲಿ ಸೆಟ್ ದೋಸೆ ಊಟ ಮಾಡಿಕೊಂಡು, ಅಥವಾ ನಮ್ಮ ಚಿಕ್ಕಪೇಟೆ ಸರ್ಕಲಲ್ಲಿ ಒಬ್ಬರು ಅಂಕಲ್, ನನಗೆ ಅವ್ರ ಹೆಸರು ಗೊತ್ತಿಲ್ಲ, ಎವ್ರಿ ವೀಕೆಂಡ್ ಆಲ್ಟರ್ನೇಟ್ ಆಗಿ ಇಲ್ಲ ದೋಸೆ ತಿಂತೀವಿ, ಇಲ್ಲ ಇಲ್ಲಿ ಬಂದು ಪಾನಿಪುರಿ ತಿಂತೀವಿ. ಸೊ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ತುಂಬ ಆ ಟ್ರೆಡಿಷ್ನಲ್ ಟೇಸ್ಟ್ ಅಂತೀವಲ್ಲ, ಅದು ಇವತ್ತಿಗೂ ಕಳೆದಿಲ್ಲ ಆ ಮಸಾಲೆ ಪುರಿ ಪಾನಿಪುರಿಯಲ್ಲಿ. ನೋಡಿ, ಇವಳು ನನ್ನ ಮಗಳು ನನ್ನನ್ನು ತೋರಿಸ್ಬಿಡಿ ಅಂತ ಬೇರೆ ಹೇಳ್ತಾಳೆ. ಈಗ ನಮ್ಮ ಬ್ಯಾಟಿಂಗ್ ಶುರು. ಸಖತ್ತಾಗಿರುತ್ತೆ. ಇಲ್ಲಿ ಪಾನಿಪುರಿ, ದಹಿಪುರಿ, ಮಸಾಲೆ ಪುರಿ, ಬೇಲ್ಪುರಿ ಎಲ್ಲಾನು ಅಷ್ಟೇ ತುಂಬ ತುಂಬ ಸಕ್ಕತ್ತಾಗಿರುತ್ತೆ. ಹಾಗಾಗಿ ಯೂಶಲಿ ನನ್ನ ಮಗಳು ದಹಿಪುರಿ ತೊಗೋತಾಳೆ, ನಾನು ಮಸಾಲೆ ಪುರಿ ಪಾನಿಪುರಿ ಎರಡೂ ತೊಗೋತೀನಿ. ಮಮ್ಮಿ ಇದ್ದರೆ ನೀವು ಏನು ತೊಗೋತೀರೋ ನನಗೂ ಅದೇ ಅಂತಾರೆ. ಈ ವಾರ ಮಮ್ಮಿನ ಮಿಸ್ ಮಾಡಿಕೊಂಡೆ, ಬಿಕಾಸ್ ಅವರು ಇವಾಗ ಬ್ಯಾಂಗ್ಳೂರಲ್ಲಿದ್ದಾರೆ, ಟ್ರಿಪ್ಗೆ ಹೊರಟಿದ್ದಾರೆ. ಸೊ ಅಂಕಲ್ಗೆ ಫೋನ್ಪೇ ಮಾಡಿ ಹೊಟ್ಟೆ ತುಂಬ ಪಾನಿಪುರಿ ಮಸಾಲೆ ಪುರಿ ತಿನ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಇವತ್ತು ಏನು ಅಂದರೆ ಆಟೋನು ಬುಕ್ ಮಾಡಲ್ಲ, ಇಲ್ಲ ನನ್ನ ಹಸ್ಬೆಂಡು ಡ್ರಾಪ್ ಮಾಡಲ್ಲ. ಕಂಪ್ಲೀಟ್ ಮನೆಯಿಂದ ಹೊರಟಾಗ್ಲೂ ವಾಕಿಂಗ್, ವಾಪಸ್ ಹೋಗ್ತಾನೂ ವಾಕಿಂಗ್. ಇದಾಗಿತ್ತು ನಮ್ಮ ಸ್ಯಾಟರ್ಡೇ ವೀಕೆಂಡ್ ರುಟೀನ್ ಟೆಂಪಲ್ ರನ್ ವಿತ್ ಮೈ ಡಾಟರ್. ತುಂಬ ಜೆನ್ಯೂನ್ ರೀಸನ್ ಇದ್ರೆ ಮಾತ್ರ ಸ್ಯಾಟರ್ಡೇಸ್ ದೇವಸ್ಥಾನಕ್ಕೆ ಹೋಗೋದು ತಪ್ಪುತ್ತೆ. ಇಲ್ಲ ಅಂದರೆ ಪ್ರತಿ ವಾರ ಹೋಗ್ತೀವಿ, ಎಲ್ಲ ದೇವ್ರುಗಳಿಗೂ ಥ್ಯಾಂಕ್ಸ್ ಹೇಳ್ಬಿಟ್ಟು ಬರ್ತೀವಿ. ಸೊ ನೀವೇನಾನ ಈ ಥರ ರುಟೀನ್ ಏನಾನ ಫಿಕ್ಸ್ ಮಾಡ್ಕೊಂಡಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತೆಲ್ಲ ಯಾರ್ಯಾರು ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವೀಡಿಯೋಸ್, ವ್ಲಾಗ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.